ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆಗೆ ಮೊದಲೇ ಆಗಿತ್ತು ಪಕ್ಕಾ ಪ್ಲಾನ್. 2 ವಾಹನಗಳಲ್ಲಿ ಬಂದು ಕೊಲೆ ಆದ ಮೇಲೆ ಮಿನಿ ಕಂಟೈನರ್ ಬಿಟ್ಟು ಕಾರ್ನಲ್ಲಿ ಎಸ್ಕೇಪ್, ಆಮೇಲೆ ಕಾರನ್ನೂ ಬಿಟ್ಟು ಇನ್ನೊಂದು ಗಾಡಿಯಲ್ಲಿ ಪರಾರಿ. ಸ್ಥಳೀಯರಿಂದಲೂ ಸಿಕ್ಕಿತ್ತಂತೆ ನೆರವು. ತನಿಖೆಯಲ್ಲಿ ಒಂದೊಂದೇ ವಿಚಾರ ಬಯಲು. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಭೇದಿಸಿದ ಮಂಗಳೂರು ಪೊಲೀಸರು. ರಿವೆಂಜ್ಗಾಗಿ 9 ಜನರ ತಂಡದಿಂದ ನಡೆದ ಹತ್ಯೆ. ಮಿನಿ ಕಂಟೈನರ್ ಲಾರಿ, ಸ್ವಿಫ್ಟ್ ಕಾರ್ ಡ್ರೈವರ್ ಹೆಸರು ಬಹಿರಂಗ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಇವತ್ತು ಮಂಗಳೂರಿಗೆ ಗೃಹ ಸಚಿವರ ಭೇಟಿ. ಕಾನೂನು ಸುವ್ಯವಸ್ಥೆ ಕುರಿತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇವತ್ತು ಮೀಟಿಂಗ್. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಬೆನ್ನಲ್ಲೇ ರಾಜ್ಯಾದ್ಯಂತ ಅಲರ್ಟ್. ಆಯಾ ವಿಭಾಗದ ಎಲ್ಲ ಐಜಿಪಿಗಳಿಂದ ಎಸ್ಪಿಗಳಿಗೆ ಸೂಚನೆ. ತಮ್ಮ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸೋಕೆ ನಿರ್ದೇಶನ. ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಕರಾವಳಿ. ಬೆಂಗಳೂರು ಮಂಗಳೂರು ಪ್ರಯಾಣಿಕರ ಸಂಖ್ಯೆಯಲ್ಲೂ ಇಳಿಕೆ. ಟಿಕೆಟ್ ದರಗಳು 850 ರೂಪಾಯಿಯಿಂದ 400 ರಿಂದ 500 ರೂಪಾಯಿಗೆ ಇಳಿಕೆ. ಪಾಕಿಸ್ತಾನಕ್ಕೆ ಅತ್ಯಾಧುನಿಕ ಯುದ್ಧ ಟ್ಯಾಂಕರ್ ನೀಡೋಕೆ ಮುಂದಾದ ಚೀನಾ. ಎದುರಾಳಿಗೆ ನಿಖರ ಗುರಿ ಶೂಟಿಂಗ್ ಸಾಮರ್ಥ್ಯದ VT-4 ಟ್ಯಾಂಕರ್ಸ್. ಕತ್ತಲೆಯಲ್ಲೂ ಟಾರ್ಗೆಟ್ ಮಾಡೋದು ಇದರ ಸ್ಪೆಷಾಲಿಟಿ. ಭಾರತ ಪಾಕಿಸ್ತಾನಗಳ ನಡುವೆ ಕವಿದಿರುವ ಯುದ್ಧದ ಕಾರ್ಮೋಡ. ಪರಿಸ್ಥಿತಿ ಬಗ್ಗೆ ಚರ್ಚಿಸೋಕೆ ಶೀಘ್ರದಲ್ಲೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ ಸಾಧ್ಯತೆ. ಎರಡೂ ದೇಶಗಳ ಬಳಿ ಅಣ್ವಸ್ತ್ರಗಳಿರೋದ್ರಿಂದ ಪರಿಸ್ಥಿತಿ ಕೈಮೀರದಂತೆ ನೋಡಿಕೊಳ್ಳುವ ಪ್ಲಾನ್. ಭಾರತದ ಜೊತೆ ಮಾತುಕತೆ ನಡೆಸಿ ಯುದ್ಧ ಮಾಡೋದು ಬೇಡ, ಯುದ್ಧ ಬೇಡ ಅಂತ ಬೇರೆ ದೇಶಗಳ ಮುಂದೆ ಮೊರೆ ಇಡ್ತಾ ಇರೋ ಪಾಕಿಸ್ತಾನ, ಕುವೈತ್, ಸೌದಿ ಅರೇಬಿಯಾ ಮತ್ತು UAE ದೇಶಗಳ ದೂತರಿಗೆ ಪಾಕ್ ಪ್ರಧಾನಿ ಶರೀಫ್ ಕರೆ. ಭಾರತದ ಪರ ನಿಂತ ಅಮೆರಿಕ, ರಷ್ಯಾ, ಇಟಲಿ ಮತ್ತು ಫ್ರಾನ್ಸ್ ದೈತ್ಯ ದೇಶಗಳ ಜೊತೆ ಗಟ್ಟಿ ಸಂಬಂಧ ಹೊಂದಿರೋ ಭಾರತ. ಪಾಕಿಸ್ತಾನದ ಪರ ಕೇವಲ ಬೆರಳೆಣಿಕೆಯಷ್ಟು ದೇಶಗಳು ಸಾಥ್. ಪಹಲ್ಗಾಮ್ ತನಿಖೆಯನ್ನ ಗಡಿ ಪ್ರದೇಶಗಳಿಗೆ ವಿಸ್ತರಿಸಿದ NIA. ಕಾಶ್ಮೀರ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಉಗ್ರರ ಬೆಂಬಲಿಗರು ಅರೆಸ್ಟ್. NIA ಜೊತೆಗೆ ಪೊಲೀಸರಿಂದಾನೂ ತನಿಖೆ. ತನ್ನ ರಕ್ಷಣೆಗಾಗಿ ಅಣ್ವಸ್ತ್ರದ ಫಸ್ಟ್ ಯೂಸ್ ನೀತಿ ಹೊಂದಿರುವ ಪಾಕಿಸ್ತಾನ ನೋ ಫಸ್ಟ್ ಯೂಸ್ NFU ನೀತಿ ಅನುಸರಿಸ್ತಾ ಇರೋ ಭಾರತ. ಯುದ್ಧ ನಡೆದಿದ್ದೇ ಆದಲ್ಲಿ ನ್ಯೂಕ್ಲಿಯರ್ ವೆಪನ್ಗಳ ಬಳಕೆ ಬಗ್ಗೆ ಇವೆ ಹಲವು ನಿಬಂಧನೆ. ಗಡಿಯಲ್ಲಿ ಪಾಕ್ ಸತತ 9ನೇ ದಿನವೂ ಗುಂಡಿನ ದಾಳಿ. ಕುಪ್ವಾರ, ಉರಿ ಮತ್ತು ಅಕ್ನೂರ್ ಪ್ರದೇಶಗಳ ಎದುರಿನ ನಿಯಂತ್ರಣ ರೇಖೆಯುದ್ದಕ್ಕೂ ಅಪ್ರಚೋದಿತ ಫೈರಿಂಗ್. ಭಾರತೀಯ ಸೇನೆಯಿಂದಲೂ ಪಾಕ್ ದಾಳಿಯ ಬಗ್ಗೆ ಮಾಹಿತಿ. ಗಾಯಕ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಗೆ ಕನ್ನಡಿಗರ ಆಕ್ರೋಶ. ಸೋನು ನಿಗಮ್ ಬ್ಯಾನ್ಗೆ ಹೆಚ್ಚಾಯಿತು ಒತ್ತಾಯ. ಚಲನಚಿತ್ರ ಮಂಡಳಿಗೆ ಭೇಟಿ ನೀಡಿ ಮನವಿ ಮಾಡಲಿರೋ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ. ಅತಿಥಿ ಉಪನ್ಯಾಸಕನಿಂದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪ. ಉಪನ್ಯಾಸಕನನ್ನ ತರಾಟೆಗೆ ತೆಗೆದುಕೊಂಡ ಕಾಲೇಜು ವಿದ್ಯಾರ್ಥಿಗಳು. ದಾವಣಗೆರೆಯ ಚನ್ನಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಘಟನೆ.
ಗೊಂದಲದಲ್ಲಿ ಸಿಲುಕಿದ ಕೆಪಿಎಸ್ಸಿ ಅಭ್ಯರ್ಥಿಗಳ ಭವಿಷ್ಯ. ಇವತ್ತು ಮೇನ್ಸ್ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ಗೆ ಕೆಲವರಿಗೆ ಇನ್ನೂ ಸಿಕ್ಕಿಲ್ಲ ಹಾಲ್ ಟಿಕೆಟ್. 350 ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಕೆಪಿಎಸ್ಸಿ ಚೆಲ್ಲಾಟ. ಉತ್ತರ ಪ್ರದೇಶದಲ್ಲಿ ಮಳೆಯ ಅಬ್ಬರಕ್ಕೆ ಗಾಜಿಯಾಬಾದ್ನಲ್ಲಿ ಅವಾಂತರ. ಒಳಚರಂಡಿಯ ಗೋಡೆಗಳು ಕುಸಿದ ಕಾರಣ ಅಪಾರ್ಟ್ಮೆಂಟ್ಗೆ ನುಗ್ಗಿದ ನೀರು. ನೆಲಮಹಡಿಯಲ್ಲಿ ನಿಲ್ಲಿಸಿದ್ದ ವಾಹನಗಳು ಮುಳುಗಡೆ. ಕೇರಳದಲ್ಲಿ ಶಶಿ ತರೂರ್ಗೆ ಮಾತ್ರ ಹಸ್ತಲಾಘವ ಮಾಡಿದ ಮೋದಿ. ತರೂರ್ರನ್ನ ಪಕ್ಕದಲ್ಲಿರೋದ್ರಿಂದ ಕೆಲವರ ನಿದ್ದೆ ಹಾಳಾಗಲಿದೆ. ಮೋದಿ ಪರ ಮಾತಾಡಿ ಕೆಂಗಣ್ಣಿಗೆ ಗುರಿಯಾಗಿರುವಾಗಲೇ ಕೈಗೆ ಸಂದೇಶ. ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಕುಟುಂಬದ 8 ಸದಸ್ಯರು ಹಿಂದೂ ಧರ್ಮಕ್ಕೆ ಘರ್ವಾಪ್ಸಿ. ಪುರೋಹಿತರ ಸಮ್ಮುಖದಲ್ಲಿ ಕುಟುಂಬ ಹವನ ಯಜ್ಞ ಆಚರಣೆ. ನನಗ್ಯಾರೂ ಒತ್ತಡ ಹಾಕಿಲ್ಲ ಎಂದ ಜಾಕೀರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.